ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಅಂಕೋಲಾ ಕಾರವಾರ ವಿಧಾನಸಭಾ ಕ್ಷೇತ್ರ 2028ಕ್ಕೆ MLA ಟಿಕೆಟ್ ಯಾರಿಗೆ ಸಿಗುತ್ತೆ? 3 ಪಾರ್ಟಿಗಳು, 4 ಅಭ್ಯರ್ಥಿಗಳು. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಅಂಕೋಲಾ ಮತ್ತು ಕಾರವಾರ ತಾಲೂಕನ್ನು ಸೇರಿಸಿ ಅಂಕೋಲಾ ಮತ್ತು ಕಾರವಾರ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಲಾಗಿದೆ. ಜೊತೆಗೆ 2,20,000 ಮತದಾರರು ತಮ್ಮ ಒಂದು MLAಯನ್ನು ಆಯ್ಕೆ ಮಾಡುವ ಹಕ್ಕನ್ನು ಕೂಡ ಪಡ್ಕೊಂಡಿರ್ತಾರೆ. ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಸತೀಶ್ ಸೇಲ್ ಕಾಂಗ್ರೆಸ್ನಿಂದ ಗೆದ್ದು ಅಂಕೋಲಾ ಮತ್ತು ಕಾರವಾರ ಕ್ಷೇತ್ರದ MLA ಆಗಿ ಆಯ್ಕೆಯಾಗಿದ್ದಾರೆ. ಹಾಗಾದರೆ 2028ರ ವೇಳೆಗೆ ಯಾರ್ಯಾರಿಗೆ ಯಾವ ಪಕ್ಷದಿಂದ ಟಿಕೆಟ್ ಸಿಗಬಹುದು ಎನ್ನುವಂಥ ಲೆಕ್ಕಾಚಾರವನ್ನು ನೋಡ್ತಾ ಇದ್ರೆ, ಮೊದಲ ಬಾರಿಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಗೆದ್ದಂಥ ಸತೀಶ್ ಶೈಲ್ ಅವರು ಮೋದಿಯ ಹವಾವನ್ನೇ ಮೀರಿಸಿ 2023ರಲ್ಲಿ ಚುನಾವಣೆಯಾದಾಗ ಅಂಕೋಲಾ ಮತ್ತು ಕಾರವಾರ ಕ್ಷೇತ್ರದ ಮಧ್ಯಭಾಗದಲ್ಲಿ ಮೋದಿ ಅವರು BJPಯ ಪರವಾಗಿ ಮತ್ತು BJPಯ ಕ್ಯಾಂಡಿಡೇಟ್ ಆಗಿದ್ದಂಥ ರೂಪಾಲಿ ನಾಯ್ಕ್ ಅವರ ಪರವಾಗಿ ಅತ್ಯಂತ ದೊಡ್ಡ ರೀತಿಯಲ್ಲಿ ಸಮಾವೇಶವನ್ನು ಕೂಡ ಮಾಡಿದ್ರು. ಆ ಜೋರಾದ ಅಬ್ಬರದ ನಡುವೆಯೂ ಕೂಡ ಸತೀಶ್ ಶೈಲ್ ಎನ್ನುವಂಥ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ 2023ರಲ್ಲಿ ಅಂಕೋಲಾ ಮತ್ತು ಕಾರವಾರ ಕ್ಷೇತ್ರದಿಂದ ವಿರೋಧಿ ಅಭ್ಯರ್ಥಿಯಾಗಿರುವಂಥ BJP ಅಭ್ಯರ್ಥಿಯಾಗಿರುವಂಥ ರೂಪಾಲಿ ನಾಯ್ಕ್ ಅವರ ವಿರುದ್ಧ 2138 ಮತಗಳಿಂದ ಗೆದ್ದು ಬೀಗಿದ್ರು ಮತ್ತು ಈಗ ಹಾಲಿ MLA ಕೂಡ ಆಗಿದ್ದಾರೆ. ಹಾಗಾದರೆ 2028ರ ವೇಳೆಗೆ ಯಾರ್ಯಾರು ಟಿಕೆಟ್ ಸಿಗಬಹುದು, ಯಾವ ಪಕ್ಷದಿಂದ ಯಾರ್ಯಾರು ಕ್ಯಾಂಡಿಡೇಟ್ಗಳಿದ್ದಾರೆ ಮತ್ತು ಒಂದೇ ಪಕ್ಷದಲ್ಲಿ ಯಾರಾದರೂ 2-3 ಕ್ಯಾಂಡಿಡೇಟ್ಗಳಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ರೆ, BJPಯನ್ನು ಮೊದಲ ಬಾರಿಗೆ ನೋಡೋಣ. BJPಯಲ್ಲಿ 2018ರಲ್ಲಿ ರೂಪಾಲಿ ನಾಯ್ಕ್ ಅವರು BJPಯಿಂದ ಗೆದ್ದು ಬೀಗ್ತಾರೆ. ಆಗ ಸತೀಶ್ ಶೈಲ್ ಅವರು ಕಣ್ಣಿಂದ ಹೊರಗಿದ್ರು. ರೂಪಾಲಿ ನಾಯ್ಕ್ ಅವರು BJPಯಿಂದ ಗೆದ್ದು ಮೊಟ್ಟ ಮೊದಲ ಬಾರಿಗೆ ವಿಧಾನಸಭೆಯನ್ನು ಕೂಡ ಪ್ರವೇಶ ಮಾಡಿದ್ರು. ಅವರಿಗೆ ತನ್ನದೇ ಆದಂಥ ವರ್ಚಸ್ಸಿದೆ. 2028ಕ್ಕೂ ಕೂಡ ಅವರಿಗೆ ಟಿಕೆಟ್ ಸಿಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಅವರು ಅಂದರೆ ರೂಪಾಲಿ ನಾಯ್ಕ್ ಅವರು ರಾಜ್ಯ BJPಯ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. +1. ಎರಡನೇದಾಗಿ ಮಹಿಳಾ ಅಭ್ಯರ್ಥಿಯಾಗಿರುವಂಥ ಕಾರಣಕ್ಕಾಗಿ BJP ವಿರುದ್ಧ ಮಹಿಳಾ ಮೀಸಲಾತಿ, ಮಹಿಳೆಯರಿಗೆ ಟಿಕೆಟ್ ಕೊಡಬೇಕೆನ್ನುವಂಥ ಒಂದು ಧೋರಣೆ ಇರೋದರಿಂದ 2028ರಲ್ಲೂ ಕೂಡ ಈಗ ಸೋತಿರುವಂಥ 2023ರ ಚುನಾವಣೆಯಲ್ಲಿ ಸತೀಶ್ ಶೈಲ್ ವಿರುದ್ಧ BJP ಹವಾ ಇದ್ರೂ ಕೂಡ ಸೋತಿರುವಂಥ ರೂಪಾಲಿ ನಾಯ್ಕ್ ಅವರಿಗೆ ಟಿಕೆಟ್ ಸಿಗುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. BJP ವಕ್ತಾರರಾದಂಥ ನಾಗರಾಜ್ ನಾಯ್ಕ್ ಅವರು ಕೂಡ ಕಾಂಪಿಟೇಷನ್ನಲ್ಲಿ ಇದ್ದಾರೆ. ಅವರು ಅಂಕೋಲಾ ಕಾರವಾರ ಕ್ಷೇತ್ರ ವಿಧಾನಸಭೆಗೆ ಕಾಂಪಿಟೇಟರ್ ಆಗಿರ್ತಾರೆ ಅಥವಾ ಮುಂಬರುವ 2029ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಗೇರಿ ಅವರಿಗೆ ಕಾಂಪಿಟೇಟರ್ ಆಗ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕು. ಸದ್ಯದ ಮಟ್ಟಿಗೆ ಪ್ರತಿಶತ 100ಕ್ಕೆ 100ರಷ್ಟು ರೂಪಾಲಿ ನಾಯ್ಕ್ ಅವರಿಗೆ 2028ರ ಚುನಾವಣೆಯಲ್ಲಿ ಅಂಕೋಲಾ ಕಾರವಾರ ಕ್ಷೇತ್ರದಿಂದ ಟಿಕೆಟ್ ಸಿಗುವುದು ಬಹುತೇಕ ಖಚಿತವಾಗಿದೆ. ಯಾಕಂದರೆ 2018ರಲ್ಲಿ ಕೂಡ ಅವರು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದರು. ಜನರ ಜೊತೆಗೆ ಬೆರೆತಿದ್ರು ಮತ್ತು ಹಳ್ಳಿಗೆ ಹೋಗಿ ಜನರ ಕಷ್ಟವನ್ನು ಆಲಿಸಿದ್ರು ಮತ್ತು ಮಹಿಳೆಯರ ವಿಚಾರ ಬಂದಾಗ, ಅಂಗನವಾಡಿ ಕಾರ್ಯಕರ್ತರ ವಿಚಾರ ಬಂದಾಗ ಅವರ ಹೆಗಲಿಗೆ ಹೆಗಲು ಕೊಟ್ಟು ನಿಂತಹ ವ್ಯಕ್ತಿತ್ವ ಇದೆ ರೂಪಾಲಿ ನಾಯ್ಕ್ ಅವರಿಗೆ ಸಲ್ಲತ್ತೆ ಮತ್ತು BJPಯ ಕೋರ್ ವೋಟರ್ಸ್ ಕೂಡ ಅವರಿಗೆ ವೋಟ್ ಹಾಕ್ತಾರೆ. ಹೀಗಾಗಿ 2028ರಲ್ಲಿ BJP ಕಡೆಯಿಂದ ಯಾವುದೇ ಅನುಮಾನ ಇಲ್ಲ. ಇದೇ ರೂಪಾಲಿ ನಾಯ್ಕ್ ಎನ್ನುವಂಥ ಮಹಿಳಾ ಅಭ್ಯರ್ಥಿ ಮತ್ತು ರಾಜ್ಯ ಉಪಾಧ್ಯಕ್ಷೆ BJP ಉಪಾಧ್ಯಕ್ಷೆ ಅವರಿಗೆ ಟಿಕೆಟ್ ಸಿಗುತ್ತೆ. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಗೊಂದಲ ಕಂಡು ಬಂದಂತೆ ಕಾಣ್ತಾ ಇದೆ. ಕಾಂಗ್ರೆಸ್ನಲ್ಲಿ ಇಬ್ಬರಿದ್ದಾರೆ. ಮೊದಲು ಈಗ ಹಾಲಿ MLA ಆಗಿರುವಂಥ ಸತೀಶ್ ಶೈಲ್ ಅವರು ಅವರೊಂಥರ ರೆಬೆಲ್ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು. ಯಾಕಂದರೆ ಈಗಿನ ರಾಷ್ಟ್ರೀಯ ಒಂದು ಪಕ್ಷದ ಧೋರಣೆಯಲ್ಲಿ ಅಬ್ಬರದ ನಡುವೆ ಯಾರಿಗಾದರೂ ಈ ರಾಷ್ಟ್ರೀಯ ಪಕ್ಷ ಐದರ್ ಇಟ್ ಮೇ ಬಿ BJP ಅಥವಾ ಕಾಂಗ್ರೆಸ್ನಿಂದ B ಫಾರ್ಮ್ ಸಿಕ್ತಂದು ಕೂಡಲೇ ಅವರು ಒಂದು ಲೆವೆಲ್ಗೆ ಗೆದ್ದು ಬಿಡ್ತಾರೆ. ಅಂಥದ್ರಲ್ಲಿ ಒಬ್ಬ ಅಭ್ಯರ್ಥಿ ಯಾವುದೇ ರಾಷ್ಟ್ರೀಯ ಪಕ್ಷವನ್ನು ಸೇರದೆ, ಯಾವುದೇ ಪ್ರಾದೇಶಿಕ ಪಕ್ಷವನ್ನು ಸೇರದೆ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷಕ್ಕೆ ಸೆಟ್ ಹೊಡೆದು BJPಯ ಅಂದಿನ ಅಭ್ಯರ್ಥಿಯಾಗಿರುವಂಥ ಆನಂದ್ ಹೊಸನೋಟಿಕರ್ ವಿರುದ್ಧ 37,000 ಮತಗಳಿಂದ ಗೆದ್ದು ಮೊಟ್ಟ ಮೊದಲ ಬಾರಿಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ. ಹೀಗಾಗಿ ಅವರಿಗೆ ರೆಬಲ್ ಆಗು ನಿಲ್ಲೋದಕ್ಕೂ ಗೊತ್ತು ಅಥವಾ ರಾಷ್ಟ್ರೀಯ ಪಕ್ಷದ ಜೊತೆ ಸೇರಿಕೊಂಡು ಅವರ ಜೊತೆ ಸೇರಿ ವಿನ್ ಆಗೋದಕ್ಕೂ ಕೂಡ ಗೊತ್ತು. ಹೀಗಾಗಿ 2028ರ ಚುನಾವಣೆಯಲ್ಲಿ ಈಗ ಹಾಲಿ MLA ಆಗಿರುವಂಥ ಸತೀಶ್ ಶೈಲ್ ಅವರಿಗೆ ಟಿಕೆಟ್ ಸಿಗುವುದು ಬಹುತೇಕ ಪಕ್ಕನ ಗೊತ್ತಿಲ್ಲ. ಅವರಂತೂ ಒಂದು ನಂಬರ್ 1 ಕ್ಯಾಂಡಿಡೇಟ್ ಆಗಿ ಗುರುತಿಸಲ್ಪಡ್ತಾರೆ.
2013ರಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ 37,000 ಮತಗಳ ಅಂತರದಿಂದ ಗೆದ್ದರು. ಅದಾದ ನಂತರ 2018ರಲ್ಲಿ ಸ್ವಲ್ಪ ಮಟ್ಟಿಗೆ ಕಾನೂನು ತೊಡಕು ಅದು ಇದು ಆಗಿ ಅವರು 2018ರಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರಲಿಲ್ಲ. ಆದರೆ ಮತ್ತೆ ಎದ್ದು ಬಂದು 2023 ಚುನಾವಣೆಯಲ್ಲಿ ನಿಲ್ತಾರೆ. ಈಗಿನ ರಾಜ್ಯ ಉಪಾಧ್ಯಕ್ಷೆಯಾಗಿರುವಂಥ ಮತ್ತು ಆಗ ಹಾಲಿ MLA ಆಗಿದ್ದಂಥ ರೂಪಾಲಿ ನಾಯ್ಕ್ ಅವರ ವಿರುದ್ಧ ಮೋದಿ ಹವಾದ ನಡುವೆಯೂ 2198 ಮತಗಳಿಂದ ಗೆದ್ದು ಬೀಗಿ 2ನೇ ಬಾರಿ MLA ಆಗಿದ್ದಾರೆ. 2028ರಲ್ಲೂ ಸಿಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಜೊತೆಗೆ ಅವರ ಒಂದು ಕಾರ್ಯವೈಖರಿಯನ್ನು ನೋಡ್ತಾ ಹೋದರೆ ಸತೀಶ್ ಶೈಲ್ ಅವ್ರನ್ನ ಸೇತುವೆಗಳ ಸರ್ದಾರ ಅಂತ ಕರೀತಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷದ ಕೋರ್ ವೋಟರ್ಸ್ ಕೂಡ ಅವರ ಪರವಾಗಿರ್ತಾರೆ, ಯಾಕಂದರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ. ಜೊತೆಗೆ ಈಗ ಬೋರ್ಡ್ ಚೇರ್ಮನ್ ಕೂಡ ಆಗಿದ್ದಾರೆ. ಸತೀಶ್ ಶೈಲ್ ಅವರ ಪ್ಲಸ್ ಪಾಯಿಂಟನ್ನು ನೋಡ್ತಾ ಹೋದರೆ ಸತೀಶ್ ಶೈಲ್ ಅವರನ್ನ ಸೇತುವೆಗಳ ಸರ್ದಾರ್ ಎನ್ನುವಂಥ ಹೆಸರಿನಲ್ಲಿ ಕರೀತಾರೆ. ಅನೇಕ ಸೇತುವೆಗಳನ್ನ ಅವರು ಕಟ್ಟಿಸಿದ್ದಾರೆ ಮತ್ತು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ಉತ್ತರ ಕನ್ನಡ ಜಿಲ್ಲೆ ಅಥವಾ ಅಂಕೋಲ ಕಾರವಾರ ಕೂಡಲೇ ಅದು ಬೆಟ್ಟ ಗುಡ್ಡಗಳ ಕಾಡು ಮೇಡುಗಳ ನಾಡಿರುತ್ತಲ್ಲ, ಹಾಗಾಗಿ ಒಂದೊಂದು ಹಳ್ಳಿಗೆ ಹೋಗಬೇಕಂದ್ರೂ ಕೂಡ ಸೇತುವೆ ಬೇಕಾಗುತ್ತೆ. ಜೊತೆಗೆ ಗಂಗಾವಳಿ ನದಿ ಇದೆ, ಬೇರೆ ಬೇರೆ ನದಿ ಇದ್ದ ಕಾರಣಕ್ಕಾಗಿ ಮಂಜುಗೋಣಿಯಲ್ಲಿ ಒಂದು ಗಂಗಾವಳಿ ನದಿಗೆ ಸೇತುವೆಯನ್ನು ಕಟ್ಟಿಸಿದಂಥ ಹೆಗ್ಗಳಿಕೆ ಕೂಡ ಇದೆ. ಮತ್ತು 2025ರ ಮೊದಲ ಭಾಗದಲ್ಲಿ 2026ರ ಮೊದಲ ಭಾಗದಲ್ಲಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಬಂದು ಗೋಕರ್ಣಕ್ಕೆ ಅಂಕೋಲದಿಂದ ಕನೆಕ್ಟ್ ಆಗುವಂಥ ಸೇತುವೆಯನ್ನು ಕೂಡ ಉದ್ಘಾಟನೆ ಮಾಡಿಸಿದಂಥ ಒಂದು ಹೆಗ್ಗಳಿಕೆ ಕೂಡ ಇದೆ ಸತೀಶ್ ಶೈಲ್ ಅವರಿಗಿದೆ. ಮತ್ತು ಆಸ್ಪತ್ರೆ ವಿಚಾರ ಅಂತ ಬಂದಾಗ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು. ಕಾರವಾರ ಆಸ್ಪತ್ರೆಯನ್ನು ಜಿಲ್ಲಾಸ್ಪತ್ರೆ ಆದರೂ ಕೂಡ ಅದು ತಾಲೂಕು ಆಸ್ಪತ್ರೆಯನ್ನಾಗಿ ನೀವು ಪರಿಗಣನೆಗೆ ಮಾಡಬೇಕು. ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರದಲ್ಲಿ ಒಂದು ತಾಲೂಕು ಆಸ್ಪತ್ರೆ ಇಲ್ಲ ಅನ್ನುವಂಥ ಕೂಗು ಕೂಡ ಹೇಳ್ತಾರೆ. ಹೀಗಾಗಿ ಅವರಿಗೆ ಜನರ ಬಗ್ಗೆ ಕಾಳಜಿ ಕೂಡ ಇದೆ. ಜೊತೆಗೆ ಸೀರೂರು ಲ್ಯಾಂಡ್ಸ್ಲೈಡ್ ಆದಂಥ ಸಂದರ್ಭದಲ್ಲಿ ಜನರ ಒಟ್ಟಿಗೆ ನಿಂತು ಮತ್ತು ಅದು ಇಡೀ ದೇಶವೇ ಗಮನ ಸೆಳೆಯುವಂಥ ಪರಿಸ್ಥಿತಿ ಉಂಟಾದಾಗ ಕೇರಳ ಜೊತೆ ಒಂದು ಒಳ್ಳೆಯ ಸಂವಹನವನ್ನು ಮಾಡಿ ಕಮ್ಯುನಿಕೇಷನ್ ಇಟ್ಕೊಂಡು ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿದಂಥ ಕೀರ್ತಿ ಕೂಡ ಅವರಿಗಿದೆ. ಹೀಗಾಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಗೆದ್ದಂಥ ಅನುಭವ ಇದೆ, ನ್ಯಾಷನಲ್ ಪಾರ್ಟಿ ಸೇರಿ ಅಲ್ಲಿ ಗೆದ್ದಂಥ ಅನುಭವ ಇದೆ. ಒಂದು ವೇಳೆ ಕಾಂಗ್ರೆಸ್ನಲ್ಲಿ 2028ಕ್ಕೆ ಏನಾದ್ರು ವೈಪರೀತ್ಯಾಗಿ ಟಿಕೆಟ್ ಸಿಗಲಿಲ್ಲ ಅಂದರೆ ಮತ್ತೆ ಇಂಡಿಪೆಂಡೆಂಟ್ ಆಗಿ ನಿಲ್ಲುವಂಥ ಸಾಧ್ಯತೆಯೂ ಇದೆ ಮತ್ತು ಅಂಥ ತಾಕತ್ತು ಕೂಡ ಸತೀಶ್ ಶೈಲ್ ಅವರಿಗಿದೆ. ಅವರ ಮೈನಸ್ ಏನು ಅನ್ನೋದನ್ನು ನೋಡ್ತಾ ಹೋದರೆ ಕೆಲವೊಂದು ಕಾನೂನು ತೊಡಕುಗಳು ಕೂಡ ಸತೀಶ್ ಶೈಲ್ ಅವ್ರನ್ನ ಪದೇ ಪದೇ ಕಾಡ್ತಾ ಇದೆ. ಅವೆಲ್ಲ ವಿಷಯ ನಿಮಗೆ ಗೊತ್ತಿದೆ. ಎರಡನೇ ಮೈನಸ್ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಬ್ಬ ಕ್ಯಾಂಡಿಡೇಟ್ ಕೂಡ ಹುಟ್ಟುಕೊಂಡಿದ್ದಾರೆ, ಅದು ಅವರ ಮತ್ತೊಂದು ಮೈನಸ್. ಇನ್ನು ಮೂರನೇ ಕ್ಯಾಂಡಿಡೇಟ್ ಹೇಳಿದ್ನಲ್ಲ, ಅವರು ಯಾರಂದರೆ ಗೋಪಾಲ್ ಕೃಷ್ಣ ನಾಯ್ಕ್. ಸರಿಸುಮಾರು 48-49 ವರ್ಷ ವಯಸ್ಸಿನ ಒಬ್ಬ ಯುವಕ ಗೋಪಾಲ್ ಕೃಷ್ಣ ನಾಯ್ಕ್ ಅವರು ಇದೀಗ ಅಂಕೋಲ ಮತ್ತು ಕಾರವಾರ ಕ್ಷೇತ್ರದಲ್ಲಿ ತುಂಬ ಓಡಾಟವನ್ನು ಮಾಡ್ತಾ ಇದ್ದಾರೆ. ಮೊದಲು ಅವರು ರಾಜ್ಯ ಮಟ್ಟದಲ್ಲಿ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯದ ರಾಜ್ಯ ಕಾಂಗ್ರೆಸ್ ಮಟ್ಟದಲ್ಲಿ ಬೇರೆ ಬೇರೆ ಹುದ್ದೆಯನ್ನು ನಿಭಾಯಿಸಿದಂಥವರು. ಈಗ ಒಂದು 10 ವರ್ಷದಿಂದ ಬೆಂಗಳೂರಿನಲ್ಲಿ ಒಂದು ದಿನ ಇದ್ದರೆ ಅಂಕೋಲ ಮತ್ತು ಕಾರವಾರ ಕ್ಷೇತ್ರದಲ್ಲಿ 5ರಿಂದ 6 ದಿನ ಇರ್ತಾರೆ. ಮತ್ತು 2023ರಲ್ಲಿ ಅವರಿಗೆ ಟಿಕೆಟ್ ಬೇಕೆನ್ನುವಂಥ ಒಂದು ಕೂಗು ಕೂಡ ಇತ್ತು. ಅದನ್ನು ಸ್ವತಃ ಗೋಪಾಲ್ ಕೃಷ್ಣ ನಾಯ್ಕ್ ಅವರಿಗೆ ಹಲ್ಲೆಯಾದಾಗ ಕಳೆದ ಒಂದು 6-7 ತಿಂಗಳ ಹಿಂದೆ ಅವರ ಮೇಲೆ ಹಲ್ಲೆಯಾದಾಗ ಆ ಹಲ್ಲೆಯ ಪ್ರಕರಣವನ್ನು ಉಲ್ಲೇಖ ಮಾಡ್ತಾ ಅವರ ಒಂದು ವ್ಯಕ್ತಿತ್ವವನ್ನು ಗುಣಗಾನ ಮಾಡ್ತಾ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಗೋಪಾಲ ಕೃಷ್ಣ ನಾಯ್ಕ್ ಅವರು ಕಾಂಗ್ರೆಸ್ನ ಒಬ್ಬ ಕಟ್ಟ ಕಾರ್ಯಕರ್ತ. ಜೊತೆಗೆ 2023ರಲ್ಲಿ ಅಂಕೋಲ ಮತ್ತು ಕಾರವಾರ ಕ್ಷೇತ್ರದಿಂದ ಅವರು ಟಿಕೆಟನ್ನು ಕೂಡ ಕೇಳಿದ್ರು. ಆದರೆ ಕಾರಣಾಂತರಗಳಿಂದ ಅವ್ರಿಗೆ ಕೊಡಲಿಕ್ಕಾಗಿಲ್ಲ ಎನ್ನುವಂಥ ಮಾತನ್ನು ಸ್ವತಃ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಂಥ ಕಾರಣಕ್ಕಾಗಿ 2028ರ ಚುನಾವಣೆಯಲ್ಲಿ ಅಂಕೋಲ ಮತ್ತು ಕಾರವಾರ ವಿಧಾನಸಭಾ ಕ್ಷೇತ್ರದಿಂದ ಶೈಲ್ ಮತ್ತು ಗೋಪಾಲ್ ಕೃಷ್ಣ ನಾಯ್ಕ್ ಅವರ ಮಧ್ಯೆ ಒಂದು ಶೀತಲ ಸಮರ ಅಥವಾ ಟಿಕೆಟ್ಗಾಗಿ ಪೈಪೋಟಿ ಇದೆ ಎನ್ನುವಂಥ ಗುಮಾನಿ ಕೂಡ ಇದೆ. ಗೋಪಾಲ್ ಕೃಷ್ಣ ನಾಯ್ಕ್ ಅವರು ಒಂದು ಪ್ಲಸ್ಸನ್ನು ನೋಡ್ತಾ ಹೋದರೆ ಅವರು ಇತ್ತೀಚಿನ ದಿನಗಳಲ್ಲಿ ಅಂಕೋಲ ಮತ್ತು ಕಾರವಾರ ಕ್ಷೇತ್ರಗಳಲ್ಲಿ ತುಂಬ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಒಂದು ವಾಲಿಬಾಲ್ ಪಂದ್ಯಾವಳಿ ಆಗಿರ್ಬೋದು, ಒಂದು ಕ್ರಿಕೆಟ್ ಪಂದ್ಯಾವಳಿ ಆಗಿರ್ಬೋದು, ಅಥವಾ ಕೇಣಿ ಬಂದರವನ್ನು ವಿರೋಧಿಸಿ ಮಾಡ್ತಿರುವಂಥ ಹೋರಾಟ ಆಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ತುಂಬ ಮುಂಚೂಣಿಯಲ್ಲಿದ್ದಾರೆ. ಮತ್ತು ಕೇಣಿ ಒಂದು ಪ್ರದೇಶದಲ್ಲಿನ ಮೀನುಗಾರರನ್ನು ಅಥವಾ ಬೇರೆ ಬೇರೆ ಜನರನ್ನು ಮುಖ್ಯಮಂತ್ರಿಯ ಜೊತೆ ಮೀಟ್ ಮಾಡಿಸೋದಿರ್ಬೋದು. ಹೀಗಾಗಿ ಅನೇಕ ಕಾರ್ಯವನ್ನು ಕೂಡ ಮಾಡ್ತಾಯಿದ್ದಾರೆ. ಇದು ಒಂದು ಕಡೆ ಸತೀಶ್ ಶೈಲ್ ಅವರು ಕಾಂಗ್ರೆಸ್ನಿಂದ ಟಿಕೆಟ್ಗಾಗಿ ಒಂದು ಪೈಪೋಟಿಯನ್ನು ಮಾಡ್ತಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಇದೇ ಗೋಪಾಲ್ ಕೃಷ್ಣ ನಾಯ್ಕ್ ಅವರು ತನ್ನ ಪ್ರಭಾವವನ್ನು ಬಳಸಿಕೊಂಡು ಟಿಕೆಟ್ಗಾಗಿ ಪೈಪೋಟಿ ನೀಡುವಂಥ ಸನ್ನಿವೇಶ ಎದುರಾಗಿದೆ. 2028ಕ್ಕೆ ಕಾಂಗ್ರೆಸ್ನಿಂದ 2 ಕ್ಯಾಂಡಿಡೇಟ್ಗಳು ಎಮರ್ಜ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಶೈಲ್ ಅವರ ಒಂದು ಪ್ಲಸ್ ಅಂದರೆ, ಮತ್ತೊಂದು ರಾಜಕೀಯವಾಗಿ ಪ್ಲಸ್ ಅಂದರೆ DK ಶಿವಕುಮಾರ್ ಅವರ ಪರಮ ಆಪ್ತರು ಎನ್ನುವಂಥ ಒಂದು ಗುಮಾನಿ ಅಥವಾ ಒಂದು ಸುದ್ದಿ ಕೂಡ ಇದೆ. ಅದರ ಜೊತೆಗೆ ಗೋಪಾಲ್ ಕೃಷ್ಣ ನಾಯ್ಕ್ ಅವರ ಒಂದು ಮುಖ್ಯವಾದ ಪ್ಲಸ್ ಅಂದರೆ ಅವರಿಗೆ ವಯಸ್ಸು ಕಡಿಮೆ ಇದೆ, ಅವರ ಮೇಲೆ ಅಂಥದ್ದೊಂದು ಏನು ಬೇರೆ ಬೇರೆ ಕೇಸ್ ಇಲ್ಲ. ಜೊತೆಗೆ
ಪರಮೇಶ್ವರ್ ಅವರ ಆಪ್ತರು, ಸಿದ್ದರಾಮಯ್ಯನವರ ಆಪ್ತರು, ಜೊತೆಗೆ BK ಹರಿಪ್ರಸಾದ್ ಅವರ ಅತ್ಯಾಪ್ತರು ಎನ್ನುವಂಥ ಸುದ್ದಿ ಕೂಡ ಇದೆ. ಯಾಕಂದರೆ ಕೆಲವೊಂದು ಮೂಲಗಳ ಪ್ರಕಾರ ಹೇಳೋದಾದರೆ BK ಹರಿಪ್ರಸಾದ್ ಅವರು ಇದೀಗ KPC ಅಧ್ಯಕ್ಷರಾಗಿದ್ದು, ಹೀಗಾಗಿ ಗೋಪಾಲಕೃಷ್ಣ ನಾಯ್ಕ ಅವರಿಗೆ ಟಿಕೆಟ್ ಸಿಗುವುದು ಸ್ವಲ್ಪ ಸುಲಭ ಎನ್ನುವಂಥ ಮಾತು. ಜೊತೆಗೆ ಸೀರೂರು ಲ್ಯಾಂಡ್ ಸ್ಲೈಡ್ ಆದಾಗ ಕೃಷ್ಣ ಬೈರೇಗೌಡ ಅವರ ಜೊತೆ ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಬಾಳಿಗೋಳಿ ಮುಖಾಂತರ ಸೀರೂರು ಹೋಗುವಂಥ ಸಂದರ್ಭದಲ್ಲಿ ತನ್ನ ಕಾರಿನಲ್ಲಿ ಇದೇ ಗೋಪಾಲಕೃಷ್ಣ ನಾಯ್ಕ ಅವರನ್ನು ಕೂರಿಸಿಕೊಂಡು ಹೋಗಿದ್ದು ಕೂಡ ಅನೇಕರು ಹೇಳ್ತಾ ಇದ್ರು, ಇಲ್ಲ ಹೈಕಮಾಂಡ್ ಲೆವೆಲಲ್ಲಿ ಅಥವಾ ರಾಜ್ಯ ಮಟ್ಟದ ನಾಯಕರನ್ನು ಒಂದು ಒಳ್ಳೆಯ ಕಾಂಟ್ಯಾಕ್ಟನ್ನು ಇಟ್ಕೊಂಡಿದ್ದಾರೆ ಮತ್ತು ಅನೇಕ ಸಂದರ್ಭದಲ್ಲಿ ಇವರಿಗೆ ಹೆಲ್ಪ್ ಮಾಡಿದೆ ಅಥವಾ ಅವರಿಂದ ಇವರಿಗೆ ಹೆಲ್ಪ್ ಆಗಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ 2028ರಲ್ಲಿ ಕಾಂಗ್ರೆಸ್ನಿಂದ 2 ಕ್ಯಾಂಡಿಡೇಟ್, ಒಂದು ಈಗ ಹಾಲಿ MLA ಆಗಿರುವಂಥ ಸತೀಶ್ ಐಲ್ ಅವರು ಒಂದು ಕಡೆ ಆದರೆ ಮತ್ತೊಂದು ಕಡೆ ಮತ್ತೊಂದು ಮುಖವಾಗಿ ಮತ್ತೊಂದು ಯುವ ನಾಯಕರಾಗಿ ಗೋಪಾಲಕೃಷ್ಣ ನಾಯ್ಕ ಅವರು ಕೂಡ ಸ್ಪರ್ಧೆಗೆ ಇಳಿಯುವಂಥ ಸಾಧ್ಯತೆ ಇದೆ. ಹೈಕಮಾಂಡ್ ಯಾರನ್ನು ನೋಡಿ ಅಥವಾ ಹೈಕಮಾಂಡ್ ನಾಯಕರು ಯಾರ ಪರವಾಗಿ ಬ್ಯಾಟ್ ಬೀಸ್ತಾರೆ ಎಲ್ಲೂ ಕೂಡ ಕಾದು ನೋಡಬೇಕು. ಒಂದು ವೇಳೆ ಸತೀಶ್ ಐಲ್ ಅವರಿಗೆ ಟಿಕೆಟ್ ಸಿಕ್ಕರೆ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ನಿಂದ ಒಬ್ಬ ಅಭ್ಯರ್ಥಿ ಆಗ್ತಾರೆ, ಇವರು ಸೈಲೆಂಟ್ ಆಗಬಹುದು. ಆದರೆ ಒಂದು ವೇಳೆ ಗೋಪಾಲಕೃಷ್ಣ ನಾಯ್ಕ ಅವರಿಗೆ ಏನಾದರೂ ಟಿಕೆಟ್ ಕೊಟ್ಬಿಟ್ರೆ ಸತೀಶ್ ಐಲ್ ಕೂಡ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಲ್ಲುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದು ಕಾಂಗ್ರೆಸ್ನ ಒಂದು ಜಾತಕ. ಇನ್ನು JDS ವಿಚಾರಕ್ಕೆ ಬಂದಾಗ JDSನಲ್ಲಿ ಇದೀಗ ಆನಂದ್ ಅಸ್ನೋಟಿಕರ್ ಎನ್ನುವಂಥ ಒಬ್ಬ ಕಾರವಾರ ಮೂಲದ ಅಭ್ಯರ್ಥಿ ಇದ್ದಾರೆ. ಅವರ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ತುಂಬ ರೋಚಕವಾಗಿದೆ. ಅವರ ತಂದೆ ವಸಂತ ಅಸ್ನೋಟಿಕರ್ ಕೂಡ ಕಾಂಗ್ರೆಸ್ನ ಕಟ್ಟಾಳವಾಗಿದ್ದರು, ಚುನಾವಣೆಯಲ್ಲಿ ಗೆದ್ದಿದ್ದರು. ಅದಾದ ನಂತರ ಆನಂದ್ ಅಸ್ನೋಟಿಕರ್ ಅವರ ತಾಯಿ ಕೂಡ ಚುನಾವಣೆ ಸ್ಪರ್ಧೆ ಮಾಡಿದರು. ಅದಾದ ನಂತರ 2008ರಲ್ಲಿ ಚುನಾವಣೆಯಾದಾಗ ಇದೇ ಆನಂದ್ ಅಸ್ನೋಟಿಕರ್ ಅವರು ಕಾಂಗ್ರೆಸ್ನಿಂದ ಗೆದ್ದಿದ್ದರು. ಆದರೆ ಆಪರೇಷನ್ ಕಮಲಕ್ಕೆ ಒಳಗಾಗಿ BJPಗೆ ಸೇರ್ಪಡೆಗೊಂಡು ಮತ್ತೆ ತಮ್ಮ ಸ್ಥಾನಕ್ಕೆ ರಿಸೈನ್ ಮಾಡಿ 2008ರ ಬೈ ಎಲೆಕ್ಷನಲ್ಲಿ ಕೂಡ BJPಯಿಂದ ಗೆದ್ದರು. ಹಾಗಾಗಿ 2 ಬಾರಿ ಗೆದ್ದಂಥ ಹೆಗ್ಗಳಿಕೆ ಕೂಡ ಇದೆ. 2008 ಮತ್ತು 2008ರ ಆಸ್ಪಾಸ್ನಲ್ಲಿ 2 ಬಾರಿ ಗೆದ್ದಂಥ ಒಂದು ಹೆಗ್ಗಳಿಕೆ ಕೂಡ ಇದೆ. ಆದರೆ 2013ರಲ್ಲಿ BJPಯಿಂದ ಸ್ಪರ್ಧೆ ಮಾಡಿ ಸೋಲ್ತಾರೆ. ಅದಾದ ನಂತರ ಎಲ್ಲೋ ಒಂದು ಕಡೆ BJPಯಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡು 2018ರ ವೇಳೆಗೆ JDSಗೆ ಸೇರ್ಪಡೆಯಾಗ್ತಾರೆ. JDSನ ಸೇರ್ಪಡೆಯಾದ ನಂತರ ಅವರು 2018ರಲ್ಲಿ ನಿಲ್ಲುವಂಥ ಪ್ರಯತ್ನ ಕೂಡ ಮಾಡ್ತಾರೆ. ಆದರೆ ಇಲ್ಲಿ ತನಕ ಅವರು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಿಲ್ಲ. ಈಗಲೂ ಕೂಡ ಮತ್ತೆ ತಾನು ಚುನಾವಣೆಗೆ ನಿಲ್ತೇನೆ, ನನಗೆ ಟಿಕೆಟ್ ಬೇಕು ಎನ್ನುವಂಥ ಕಾರಣವನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಕಳೆದ ಒಂದು ವರ್ಷದ ಹಿಂದೆ ಸತೀಶ್ ಐಲ್ ಅವರಿಗೆ ಕಾನೂನು ತೊಡಕಾದಾಗಲೂ ಕೂಡ ಅವರು ಕೊಟ್ಟಂತ ಹೇಳಿಕೆ ಇದರಲ್ಲಿ 2023ರಲ್ಲಿ ನಾನು ಸತೀಶ್ ಐಲ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟು ನಾನು ಸಪೋರ್ಟ್ ಮಾಡಿದೆ. ಆದರೆ ಈಗ ಏನಾದರೂ ಹೆಚ್ಚು ಕಡಿಮೆಯಾಗಿ ಸತೀಶ್ ಐಲ್ ಅವರಿಗೆ ಕಾನೂನು ತೊಡಕಾಗಿ MLA ಸ್ಥಾನವನ್ನು ಕಳ್ಕೊಂಡ್ಬಿಟ್ರೆ ನಾನು ಕೂಡ ಚುನಾವಣೆಗೆ ನಿಲ್ತೇನೆ, ನನಗೆ ಕಾಂಗ್ರೆಸ್ ಪಕ್ಷದವರು ಸಪೋರ್ಟ್ ಮಾಡಬೇಕೆನ್ನುವಂಥ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದರು. ಈಗಲೂ ಕೂಡ 2028ರಲ್ಲಿ ತಾನು ಚುನಾವಣೆಗೆ ನಿಲ್ಲಬೇಕೆನ್ನುವಂಥ ಒಂದು ಆಶಾಭಾವನೆ ಇದೆ. ಆದರೆ ಅಲ್ಲಿ ಒಂದು ತೊಡಕಂದರೆ BJP ಮತ್ತು JDS ಪಕ್ಷಗಳು ಒಂದು ವೇಳೆ ಮೈತ್ರಿಯಾಗಿ NDA ಮೈತ್ರಿಕೂಟ ಕರ್ನಾಟಕದಲ್ಲಿ ಸ್ಪರ್ಧೆಯನ್ನು ಮಾಡಿದ್ರೆ ಆಗ ರೂಪಾಲಿ ನಾಯ್ಕ ಎನ್ನುವಂಥ ಮಹಿಳಾ ಅಭ್ಯರ್ಥಿಗೆ ಮತ್ತು BJP ಕ್ಯಾಂಡಿಡೇಟ್ಗೆ ಟಿಕೆಟ್ ಸಿಗುತ್ತೆ. ಆಗ ಆನಂದ್ ಅಸ್ನೋಟಿಕರ್ ಅವರಿಗೆ JDSನಿಂದ ಟಿಕೆಟ್ ತಪ್ಪುವಂಥ ಚಾನ್ಸಸ್ ಇದೆ. ಆದರೆ ಒಂದು ಮಾಹಿತಿಯ ಪ್ರಕಾರ ಒಂದು ವೇಳೆ JDS ಜೊತೆ BJP ಮೈತ್ರಿಯಾಗಿ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ರೂಪಾಲಿ ನಾಯ್ಕ ಅವರು ಏನಾದರೂ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಇದೇ ಆನಂದ್ ಅಸ್ನೋಟಿಕರ್ ಅವರು ರೆಬಲ್ ಆಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಲ್ತಾರೆ ಮತ್ತು ನಿಲ್ಲಬೇಕೆನ್ನುವಂಥ ಹಂಬಲ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಮತ್ತು ಅಂಥ ಒಂದು ಭಾವನೆ ಸ್ವತಃ ಆನಂದ್ ಅಸ್ನೋಟಿಕರ್ ಅವರಿಗೆ ಇದೆ ಎನ್ನುವಂಥ ಒಂದು ಸುದ್ದಿ ಕೂಡ ಹರಿದಾಡ್ತಿದೆ. ಏನೇ ಆಗಲಿ 3 ಪಾರ್ಟಿ, ಒಂದು BJPಯಿಂದ ರೂಪಾಲಿ ನಾಯ್ಕ್, ಕಾಂಗ್ರೆಸ್ನಿಂದ ಸತೀಶ್ ಐಲ್ ಮತ್ತು ಗೋಪಾಲಕೃಷ್ಣ ನಾಯ್ಕ್, ಜೊತೆಗೆ JDSನಿಂದ ಇದೇ ಆನಂದ್ ಅಸ್ನೋಟಿಕರ್ ಅವರು ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಇದೆ. ಒಂದು ಹಂತಕ್ಕೆ 2 ಸ್ಪರ್ಧೆ ಕೂಡ ಆಗಿರ್ಬೋದು. ಅಂದರೆ NDA ಮೈತ್ರಿಕೂಟ ಆದರೆ ರೂಪಾಲಿ ನಾಯ್ಕ್ ಮತ್ತು ಸತೀಶ್ ಐಲ್ ಅವರ ನಡುವೆ ನೇರ ಯುದ್ಧವೂ ಕೂಡ ಆಗ್ಬೋದು, ನೇರ ಹಣಾಹಣಿ ಆಗ್ಬೋದು. ಒಂದು ವೇಳೆ ಇಲ್ಲ ಯಾವುದು ಸರಿ ಇಲ್ಲ, ನಾವೆಲ್ಲರೂ ಕೂಡ ಸ್ಪರ್ಧೆ ಮಾಡಬೇಕು ಅನ್ನೋದು ಹಠಕ್ಕೆ ಬಿದ್ದರೆ ಒಂದು ಕಡೆ ರೂಪಾಲಿ ನಾಯ್ಕ್, ಮತ್ತೊಂದು ಕಡೆ ಸತೀಶ್ ಐಲ್, ಮತ್ತೊಂದು ಕಡೆ ಗೋಪಾಲಕೃಷ್ಣ ನಾಯ್ಕ್ ಮತ್ತು ಮತ್ತೊಂದು ಕಡೆ ಆನಂದ್ ಅಸ್ನೋಟಿಕರ್ ಕೂಡ ಚುನಾವಣೆ ಅಖಾಡಕ್ಕೆ ಇಳಿಯಬಹುದು. ನೋಡಬೇಕು 2028ರ ವೇಳೆ ಏನಾಗುತ್ತೆ, ಅಥವಾ ಯಾರು ಅಭ್ಯರ್ಥಿ ಹೊಸದಾಗಿ ಏನಾದರೂ ಹುಟ್ಕೋತಾರ ಎಲ್ಲವೂ ಕೂಡ ಕಾದು ನೋಡಬೇಕು. ಮುಂದಿನ ಅಪ್ಡೇಟ್ಗಾಗಿ ಕುಮಟಾ ಕ್ಷೇತ್ರದಲ್ಲಿ ಯಾರು ನಿಲ್ಲಬಹುದು, ಯಾರು ಗೆಲ್ಲಬಹುದು ಮತ್ತು ಯಾರು ಯಾವ ಪಕ್ಷದಿಂದ ನಿಲ್ಲಬಹುದು ಎನ್ನುವಂಥ ಅಪ್ಡೇಟ್ ಕೂಡ ಕೊಡ್ತೇವೆ. ಇದಾಗಿತ್ತು ಇವತ್ತಿನ ಅಂಕೋಲಾ ಕಾರವಾರ ಕ್ಷೇತ್ರದ 2028ಕ್ಕೆ ಯಾರು ಚುನಾವಣಾ ಅಖಾಡಕ್ಕೆ ಯಾವ ಪಕ್ಷದಿಂದ ಇಳಿಯಬಹುದು ಎನ್ನುವಂಥ ಸಂಕ್ಷಿಪ್ತ ಮಾಹಿತಿ.